ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಣ್ಣ ನಾಟಿ ಮೀನಿನ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ನಾನು ಒಂದು 2 kg ಆಗೋಷ್ಟು ಮೀನನ್ನ ತೊಗೊಂಡಿದ್ದೀನಿ, ಸಣ್ಣ ಮೀನು. ಸೊ ಇದನ್ನು ಅಮ್ಮ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಇದನ್ನು ನೀಟಾಗಿ ಅದ್ರ ಒಳಗಡೆ ಏನೇನಿರುತ್ತೆ ಕರಳು ಎಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕು. ಸೊ ಕ್ಲೀನ್ ಮಾಡ್ತಾಯಿದ್ದಾರೆ. ಫುಲ್ಲು ಮಳೆ ಬಂದುಬಿಟ್ಟಿದೆ, ಬಿಸಿಲು ಸ್ವಲ್ಪನೂ ಇಲ್ಲ, ಬೆಳಗ್ಗೆಯಿಂದ ಫುಲ್ಲು ಮಳೆ. ಸೊ ಇವಾಗ ಅಮ್ಮ ಸ್ವಲ್ಪನೇ ಕ್ಲೀನ್ ಮಾಡ್ತಾಯಿದೆ. ಸ್ವಲ್ಪ ಲೇಟ್ ಆಗುತ್ತೆ ಇದನ್ನು ಕ್ಲೀನ್ ಮಾಡೋದು, ಸಣ್ಣ ಮೀನಲ್ವಾ. ಸೊ ಇದಕ್ಕೆ ಮಸಾಲಾನ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀವಿ. ಸೊ ಇವಾಗ ಒಗ್ಗರಣೆ ಹಾಕೋತಾಯಿದ್ದೀವಿ. ಕ್ಲೀನ್ ಮಾಡಾಯಿತು ಮೀನೆಲ್ಲ ನೀಟಾಗಿ ತೊಳ್ಕೊಂಡು ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ಒಗ್ಗರಣೆಗೆ ಏನೂ ಹಾಕೋ ಹಾಗಿಲ್ಲ, ಮಾಮೂಲಿ ಎಣ್ಣೆ ಹಾಕ್ಬಿಟ್ಟು ಏನು ಮಸಾಲ ರುಬ್ಕೊಂಡಿದ್ದೀವಿ ಅದು ಹಾಕ್ಬಿಟ್ಟು ನೀಟಾಗಿ ಕುದಿಸ್ಬೇಕು. ಸೊ ಇದಕ್ಕೆ ನಾವು ಹುಣ್ಸೆಹಣ್ಣು ಹಾಕ್ಕೊಂಡೇ ರುಬ್ಕೊಂಡಿದ್ದೀವಿ, ಹುಣ್ಸೆಹಣ್ಣು ಸಪ್ರೇಟ್ ನೆನೆಸಿ ಹಾಕಿ ಒಯ್ತಾ ಇಲ್ಲ. ಸೊ ಫಸ್ಟೇ ರುಬ್ಕೊಂಡ್ಬಿಟ್ಟಿದ್ದೀವಿ ನೀಟಾಗಿ. ಸೊ ಇವಾಗ ಇದನ್ನ ನೀಟಾಗಿ ತಿರುಗಿಸ್ಕೊಂಡು, ಸೊ ಇವಾಗ ಸ್ವಲ್ಪ ಹೊತ್ತು ಆದಮೇಲೆ ಇದು ಕುದಿ ಬರುತ್ತೆ. ಚೆನ್ನಾಗಿ ಕಾಯಬೇಕು, ಕಾದ್ರೇ ಚೆಂದ ಮೀನು ಸಾರು. ಸೊ ಇವಾಗ ಕಾಯ್ತಾ ಇದೆ. ಸೊ ಇದಕ್ಕೆ ಇವಾಗ ಉಪ್ಪು ಹಾಕೋತೈತೆ ಅಮ್ಮ. ಮುದ್ದೆನೂ ಇಟ್ಬಿಟ್ಟಿದೆ, ಮುದ್ದೆನೂ ತಿರುಗೋಕ್ಕೆ. ಇವಾಗ ನೀಟಾಗಿ ತಿರ್ಕೋತಾ ಇದೆ. ಸೊ ಇವಾಗ ಮೀನು ಹಾಕ್ಕೊಂಡಿದೆ ಅಮ್ಮ, ನಾನು ಬರೋ ಅಷ್ಟೆಲ್ಲ ಹಾಕ್ಕೊಂಡ್ಬಿಟ್ಟಿತ್ತು. ಸೊ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನೋಡಿ, ಅಂದರೆ ಏಡಿನೂ ಸಿಕ್ಕಿತ್ತು. ಸೊ ನಾವೇ ಹಿಡ್ದಿರೋದ್ರಿಂದ ಮೀನು ಏಡಿನೂ ಸಿಕ್ಕಿತ್ತು, ಅದನ್ನು ಹಾಕ್ಬಿಟ್ಟಿದೆ. 1-2 ಸಿಕ್ಕಿತ್ತು. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟಿದೆ. ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿತ್ತು ಸಾಂಬಾರು. ಸೊ ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.